ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನು ಆಗಿರುವಂತಹ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವರ ಮಂದೆಗೆ ದೇವರ ಸಭೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಕೋರುವಂತನಾಗಿದ್ದೇನೆ. ಈ ದಿನದ ಪಾರಾಯಣಕ್ಕಾಗಿ ಅಪೊಸ್ತಲರ ಕಾರ್ಯಗಳು 2ನೇ ಅಧ್ಯಾಯ 1ರಿಂದ 4 ವಚನಗಳನ್ನ ಓದಿಕೊಳ್ಳೋಣ. ಅಪೊಸ್ತಲರ ಕಾರ್ಯಗಳು 2ನೇ ಅಧ್ಯಾಯ 1ರಿಂದ 4 ವಚನಗಳ ತನಕ ಓದಿಕೊಳ್ಳೋಣ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡ. ಮಹೋನ್ನತನು ಮಹಾಪರಿಶುದ್ಧನು ಪರಲೋಕದಲ್ಲಿ ಆಸೀನಾಗಿರುವ ಸರ್ವಶಕ್ತನಾಗಿರುವ ತಂದೆ ಆ ದೇವರೇ, ನಿನ್ನ ಪಾದಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರವರೆಗೆ ಅಪ್ಪ ತಂದೆ ಎಂದು ನಿನ್ನ ಸನ್ನಿಧಿಯನ್ನು ನಾವು ಬೇಡಿಕೊಳ್ಳುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರು ನೀವು ಆಗಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಜೀವ ಸ್ವರೂಪನಾದ ದೇವರನ್ನು ನಾವು ಕೊಂಡಾಡುವಂತ ಮಾರ್ಗವನ್ನು ದಯಪಾಲಿಸಿಕೊಡೋದಕ್ಕೆ ನಿನ್ನ ನಾಮಕ್ಕೆ ಸ್ತೋತ್ರವಾಗ್ತದೆ. ವಿಶೇಷವಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕಾರ್ಯಕ್ರಮವು ನಿಜಕ್ಕೂ ವಿಶೇಷವಾಗಿ ಅನೇಕರಿಗೆ ಲಾಭದಾಯಕವಾಗಿ ಆಧ್ಯಾತ್ಮಿಕ ರೀತಿಯಲ್ಲಿ ಬಲಗೊಳ್ಳುವುದಕ್ಕೆ ಇದು ಒಂದು ಮಾರ್ಗದರ್ಶನವಾಗಿದೆ. ಇದು ನಿನ್ನ ಚಿತ್ರದಿಂದ ನಡೆಯುವಂತಾಗಿದೆ. ಎನ್ನಿಸುವಂತಹ ಬೋಧಕರು ಅವರಿಗೆ ಮುಖ್ಯವಾಗಿ ಆರೋಗ್ಯವನ್ನು ಕಾಪಾಡಿಸು, ಕುಟುಂಬವನ್ನು ಬಲಪಡಿಸು. ಹಾಗೆ ನೆನೆ ಮನದಲ್ಲಿ ಇದ್ದಂತಹ ಒಂದು ಅನಾರೋಗ್ಯವನ್ನು ಗುಣಪಡಿಸಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಕೂಡಿ ಬಂದಿರುವಂತಹ ಎಲ್ಲ ನಿನ್ನ ಭಕ್ತಾದಿಗಳನ್ನು ಬೋಧಕರುಗಳನ್ನ ನಿನ್ನ ಆಶ್ರಯಿಸಿ ಬಲಪಡಿಸಿ ನಾವೆಲ್ಲ ಒಂದು ಚಿಕ್ಕ ಹಿಂಡಾಗಿ ನಿನ್ನ ಘನಪಡಿಸುವುದಕ್ಕೂ ನಿನಗೆ ಸಲ್ಲಿಸುವುದಕ್ಕೂ ನಿನ್ನ ವಿಷಯದಲ್ಲಿ ನಾವು ಅನ್ಯ ಜನರ ಮುಂದೆ ಸಾಕ್ಷಿ ಹೇಳುವುದಕ್ಕೂ ಬೆಳಕಿನ ಮಕ್ಕಳಾಗಿ ಜೀವಿಸುವುದಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ತುಂಬಿಕೊಳ್ಳುವುದಕ್ಕೂ ನೀನೇನೇ ನಿನ್ನ ವಾಕ್ಯಗಳ ಮೂಲಕ ನಮ್ಮ ಒಬ್ಬವನ್ನು ಬಲಪಡಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಓ ಸ್ವಾಮಿ, ಇವತ್ತಿನ ಸಂದೇಶದ ನಿನ್ನ ಆಶ್ರಯಿಸಿ ಬಲಪಡಿಸಿ ನಿನ್ನ ಕೃಪೆಯಿಂದ ಸಂಭರಿಸಿ ನಾವೇನಾದ್ರು ನಾವೆಲ್ಲ ದೈವ ಮಕ್ಕಳಾಗಿ ಜೀವಿಸೋದಕ್ಕೆ ನಮಗೆ ಬೇಕಾದ ಆತ್ಮೀಯ ವರದಾನಗಳನ್ನು ಬಲಪಡಿಸಬೇಕೆಂದು ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಪ್ರಾರ್ಥನೆಗಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಹೋದರಿ ಆನೆಯವರು ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿದೆ ನಮ್ಮ ಸ್ತೋತ್ರ. ನಿಮ್ಗೂ ಸಹ ವಂದನೆಗಳು. ಎಲ್ರಿಗೂ ನಮಸ್ಕಾರ. ಬೇಕೆನಗಿದು ಯಾತ್ರಿಗಳು ನಿನ್ ಬೆಳಕು ತರವರಿಸದಿನ ನಿನ್ನೆಡೆಗೆ ಬರಗೊಡಿಸೋ ದೇವಾ. ಬೇಕೆನಗಿದು ಯಾತ್ರಿಗಳು ನಿನ್ ಬೆಳಕು ತರವರಿಸದಿನ ನಿನ್ನೆಡೆಗೆ ಬರಗೊಡಿಸೋ ದೇವಾ. ಜ್ಯೋತಿಯು ನೀ, ಸತ್ಯವು ನೀ, ಮಾರ್ಗವು ನೀ, ನನ್ನ ಶಾಂತಿಯು ನೀ. ಜ್ಯೋತಿಯು ನೀ, ಸತ್ಯವು ನೀ, ಮಾರ್ಗವು ನೀ, ನನ್ನ ಶಾಂತಿಯು ನೀ. ಇನ್ನೊರಿತು ಬೇರಿಲ್ಲ, ಆತ್ಮದ ಬೆಳಕು ನೀ ಮಾತ್ರ. ಬೇಕೆನಗಿತು
ಯಾತ್ರೆಯಳು ನಿನ್ ಬೆಳಕು ತನವರಿಸದಿನ ನಿನ್ನೆಡೆಗೆ ಬರಕೊಡಿಸೋ ದೇವಾ. ಹೊರಗುವೆನು ಕರೆಯುವೆನು ತೊರೆಯದೆ ಬಾನಿಯ ಮನೆಗೆ. ಹೊರಗುವೆನು ಕರೆಯುವೆನು ತೊರೆಯದೆ ಬಾನಿಯ ಮನೆಗೆ. ತೋರುವ ನಿನ್ನ ಕವಸ ಬೆಳಕು ಅನುಭವಿಸುವ ತವ ಜೀವ. ಬೇಕೆ ನಗೀತು ಯಾತ್ರೆಗಳು ನಿನ್ ಬೆಳಕು ತರವರಿಸದಿನ ನಿನ್ನೆಡೆಗೆ ಬರಗೊಡಿಸೋ ದೇವಾ. ಸ್ವೀಕರಿಸು ಹೃದಯದೊಳು ಕತ್ತಲು ಮಾರ್ಗವನಿ ತ್ಯಜಿಸು. ಸ್ವೀಕರಿಸು ಹೃದಯದೊಳು ಕತ್ತಲು ಮಾರ್ಗವನಿ ತ್ಯಜಿಸು. ನಂಬಿದರೆ ವಾಕ್ಯದೊಳು ಕಾಣುವೆ ಕ್ರಿಸ್ತನ ಹೊಸ ಬೆಳಕು. ಬೇಕಿನಗೀತು ಯಾತ್ರೆಯಳು ನಿನ್ ಬೆಳಕು ತರವರಿಸದಿನ ನಿನ್ನೆಡೆಗೆ ಕರಗುಡಿಸೋ ದೇವಾ. ಬೇಕಿನಗೀತು ಯಾತ್ರೆಯಳು ನಿನ್ ಬೆಳಕು. ಥ್ಯಾಂಕ್ ಯು ಅಂಕಲ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವರ ವಾಕ್ಯ ಭಾಗಕ್ಕೆ ಹೋಗುವಾಗ ಈ ಬೆಳಗಿನ ಜಾವದಲ್ಲಿ ಈ ಪ್ರಾರ್ಥನಾ ಕೂಟವು ಪ್ರಾರ್ಥನೆಗಾಗಿ ಏರ್ಪಡಿಸಿರುವುದರಿಂದ ಪ್ರಾರ್ಥನೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ಕಷ್ಟಕರವಾದಂತಹ ಸಂಗತಿಗಳನ್ನ ನಡೆಯಲು ಅಸಾಧ್ಯವಾಗಿರುವಂತ ವಿಚಾರಗಳನ್ನ ದೇವರ ಸನ್ನಿಧಾನಕ್ಕೆ ತಂದು ಆತನ ಘನತೆಗಾಗಿ ಮಹಿಮೆಗಾಗಿ ದೇವರ ಕೃಪೆಯು ಈ ಭೂಮಿ ಮೇಲೆ ಕಾರ್ಯ ಮಾಡುವಂತೆ ಪ್ರಾರ್ಥನೆಯ ಮುಖಾಂತರವಾಗಿ ಕರ್ತನನ್ನ ಮನಮರುಗುವಂತೆ ಮಾಡಿ ಈ ಕೊನೆ ಕಾಲದಲ್ಲಿ ನಷ್ಟವಾಗುತ್ತಿರುವ ಅನೇಕ ಆತ್ಮಗಳನ್ನ ರಕ್ಷಿಸಬೇಕಾಗಿದೆ. ಅದಕ್ಕಾಗಿ ಈ ಸಮಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದು ಸತ್ತು ಹುಣಲ್ಪಟ್ಟು ಪುನರುತ್ಥಾನವನ್ನು ಹೊಂದಿ 40 ದಿವಸ ಈ ಭೂಮಿ ಮೇಲೆ ಇದ್ದು ಪರಲೋಕಕ್ಕೆ ಎತ್ತಲ್ಪಡುವಾಗ ನೀವಿಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಹೇಳಿ ಹೊರಟು ಹೋದರು. ಅವರು ಹೋದ ನಂತರ ಯೇಸು ಸ್ವಾಮಿ ಈ ಭೂಮಿ ಮೇಲೆ ಬಂದು ತಾನು ಬಿತ್ತಿದಂತ ದೇವರ ರಾಜ್ಯದ ಸುವಾರ್ತೆಯು ಈ ಲೋಕದ ಕಟ್ಟ ಕಡೆಗೆ ಸಾರಲ್ಪಡಬೇಕಾದರೆ ಆ ಕಾರ್ಯವನ್ನ ಆಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕ್ರಿಸ್ತನನ್ನ ಪ್ರೀತಿಸುತ್ತಾ ಆತನಿಗಾಗಿ ಎಲ್ಲದಕ್ಕೂ ಸಿದ್ಧವಾಗಿದ್ದಂತ ಉಳಿದವರು ಮಾತ್ರ ಶಿಷ್ಯರಾಗಿದ್ರು. ಅವರ ಜೊತೆಯಲ್ಲಿ ಸ್ವಲ್ಪ ಮಂದಿ ಸಹೋದರ ಸಹೋದರಿಯರು ಇದ್ರು. ಆದ್ರೆ ಇವರು ಮುಂದೇನು ಮಾಡಬೇಕೆಂಬುದಾಗಿ ತಿಳಿದೇ ಇರುವಾಗ ದೇವರು ವಾಗ್ದಾನ ಮಾಡಿದಂತೆ ಅವರಿಗೆ ಪವಿತ್ರಾತ್ಮ ದಾನವನ್ನ ಒದಗಿಸಿಕೊಡುವಂತನಾಗಿದ್ದಾನೆ. ಆದರೆ ದೇವರ ಅಪ್ಪಣೆಯಂತೆ ದೇವರು ಆ ಶಕ್ತಿಯನ್ನು ಕೊಡುವ ತನಕ
ಅವರು ಕಾದುಕೊಂಡಿದ್ದು ಪ್ರಾರ್ಥನೆಯನ್ನ ಮಾಡ್ತಿರ್ತಾರೆ. ಅವರ ಪ್ರಾರ್ಥನೆಯ ನಿಮಿತ್ತ ಆ ಕಾಲವು ಬಂದಾಗ ದೇವರ ಆತ್ಮನು ಅವರ ಮೇಲೆ ಇಳಿದು ಬರ್ತಾರೆ. ದೇವರ ಆತ್ಮನ ಕಾರ್ಯವು ಶಿಷ್ಯರಲ್ಲಿ ಪ್ರಾರಂಭವಾದ ಮೇಲೆ ಅವರು ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 5ನೇ ಅಧ್ಯಾಯ 12ನೇ ವಚನದಿಂದ, ಅಪೊಸ್ತಲರ ಕಾರ್ಯ 5ನೇ ಅಧ್ಯಾಯ 12ನೇ ವಚನದಿಂದ, ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಸೊಲೊಮೋನನ ಮಂಟಪದಲ್ಲಿ ಇರುತ್ತಿದ್ದರು. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು. ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆಯಿಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೂಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು, ಪೇತ್ರನು ಬರುವಾಗ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳು ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಶಿಷ್ಯರುಗಳು ಸುವಾರ್ತೆಯನ್ನ ಸಾರಬೇಕಾದ್ರೆ ಸಾಕಷ್ಟು ಧೈರ್ಯ ಬೇಕಾಗಿತ್ತು. ಆ ಧೈರ್ಯ ಎಲ್ಲರಿಗೂ ಇರಲಿಲ್ಲ. ಪವಿತ್ರಾತ್ಮನು ಅವರ ಮೇಲೆ ಬಂದ ಮೇಲೆ ಅವರು ಧೈರ್ಯಗೊಳ್ತಾರೆ. ಯಾರ್ಯಾರಿಗೆ ಪವಿತ್ರಾತ್ಮನ ದಾನವಾಗಿರುತ್ತದೋ, ಪವಿತ್ರಾತ್ಮನು ಇಳಿದು ಬಂದಿದ್ದಾನೋ, ಅವರೆಲ್ಲರೂ ಒಂದು ಮಂಡಳಿಯಾಗಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುತ್ತಾ ಸೇವೆ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಸೇವೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ನಿಜವಾಗಲೂ ಧೈರ್ಯ ಬೇಕಾಗಿತ್ತು. ಯಾಕಂತಂದ್ರೆ ಆಗ ತಾನೇ ಯಾರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಎದುರು ನೋಡುತ್ತಾ ಈ ಲೋಕದಲ್ಲಿ ಒಬ್ಬ ರಾಜನಾಗಿ, ಅರಸನಾಗಿ ಇಸ್ರೇಲ್ ಜನಾಂಗವನ್ನ ರೋಮನ್ ಸರ್ಕಾರದಿಂದ ಬಿಡುಗಡೆ ಮಾಡಿ ದಾವೀದನ ಕುಲದಿಂದ ಒಬ್ಬ ಅರಸನು ಹುಟ್ಟುಕೊಳ್ಳುತ್ತಾನೆಂಬುದಾಗಿ ಎದುರು ನೋಡುತ್ತಿದ್ದಂತ ಜನರು ಈ ಭೂಮಿ ಮೇಲೆ ಆತನನ್ನೇ ಕಳೆದುಕೊಂಡ್ರು. ಅದು ಚಿತ್ರಹಿಂಸೆಯಿಂದ. ಆತನನ್ನ ಯಾರು ಬಿಡಿಸ್ಲಿಲ್ಲ. ಆತನು ಸಾಯುವುದು ಉಚಿತವಾಗಿತ್ತು, ದೇವರ ನಿಯಮವಾಗಿತ್ತು. ಆ ಕಾರ್ಯ ಮುಗಿದು ಹೋಯಿತು. ಆದರೆ ಈಗ ಇವರ ರಕ್ಷಣೆಗಾಗಿ, ಇವರ ಸಹಾಯಕ್ಕಾಗಿ ಬಲ ನೀಡಲು, ಧೈರ್ಯ ನೀಡಲು, ಒತ್ತಾಸೆಯಾಗಿ ನಿಲ್ಲಲು, ಅಪಾಯಗಳಲ್ಲಿ ಇವರನ್ನ ತಪ್ಪಿಸಿ ಕಾಪಾಡಲು ರಕ್ಷಕನು ಜೊತೆಗಿಲ್ಲ. ಭಯದಿಂದ ನಡುಗುತ್ತಾ ಇರುವವರಿಗೆ ಧೈರ್ಯ ಬೇಕಾಗ್ತದೆ. ಆ ಧೈರ್ಯವನ್ನ ಪವಿತ್ರಾತ್ಮನ ಮುಖಾಂತರವಾಗಿ ದೇವರವರಿಗೆ ಕೊಡ್ತಾರೆ. ಪವಿತ್ರಾತ್ಮನು ಬಂದ ಮೇಲೆ ಎಲ್ಲಾ ಭಯ ಹೊರಟೋಗ್ತದೆ. ಎಲ್ಲದಕ್ಕೂ ಸಿದ್ಧವಾಗ್ತಾರೆ. ಯಾವ ಯಾವ ಕಾರ್ಯಗಳಿಗಾಗಿ ಇವರು ಹೆದರುತ್ತಿದ್ರು ಅದೆಲ್ಲ ಮಾಯವಾಗ್ಬಿಡ್ತದೆ. ಅದ್ಯಾವುದೂ ಇವರಿಗೆ ದೊಡ್ಡ ವಿಷಯವೇ ಆಗುತ್ತೆ. ಕ್ರಿಸ್ತನನ್ನು ಸಿಲುಬೆಗೇರಿಸಿದಂತ ಸ್ಥಳದಲ್ಲಿ ನಿಂತುಕೊಂಡು ಕ್ರಿಸ್ತನ ಸುವಾರ್ತೆಯನ್ನ ಸಾರುವುದಕ್ಕೆ ಧೈರ್ಯದಿಂದ ಕೈ ಹಾಕ್ತಾರೆ.
ಸುವಾರ್ತೆಯನ್ನ ಸಾರುವಾಗ ಅನೇಕ ಜನರಿಗೆ ಕಷ್ಟ, ಕಾಯಿಲೆಗಳು ವಾಸಿಯಾಗುವಂತ ಕಾರ್ಯಗಳು ನಡೀತವೆ. ಸುವಾರ್ತೆಯ ಇನ್ನೊಂದು ಅವಿಭಾಜ್ಯ ಅಂಗ ಗುಣಪಡಿಸುವಂತದ್ದು. ಈ ಗುಣಪಡಿಸುವಿಕೆ ಅಂತ ಶಕ್ತಿ ಪವಿತ್ರಾತ್ಮನು ಅವರಲ್ಲಿ ಕಾರ್ಯ ಸಾಧಿಸಬೇಕಾದ. ಯೇಸು ಕ್ರಿಸ್ತನನ್ನ ಜೊತೆಯಲ್ಲಿರುವಾಗ ಹೇಗೆ ಜನರು ಬಂದು ಆತನಿಂದ ಗುಣ ಹೊಂದುತ್ತಿದ್ದರೋ ಅದೇ ರೀತಿಯಾದಂಥ ಕಾರ್ಯಗಳು ಅಪೊಸ್ತಲರಿಂದ ಶುರುವಾಗ್ತವೆ ಮತ್ತು ಅಪೊಸ್ತಲರು ಕೂಡ ನಡೆಸ್ತಾರೆ. ಹೀಗಾಗಿ ಸುವಾರ್ತೆ ಬಹಳ ಬೇಗನೆ ಎಲ್ಲ ಪ್ರಾಂತ್ಯಗಳಲ್ಲೂ ಹಬ್ಬುವಂತದ್ದಾಗಿರ್ತದೆ. ದೇವರ ಚಿತ್ತ ನೆರವೇರ್ತದೆ. ಎಲ್ಲದಕ್ಕೂ ಒಂದೇ ಮನಸ್ಸಿನಿಂದ ಒಂದು ಗುಂಪಾಗಿ ಅಲ್ಲಿದ್ದಂತ ಮಂಡಳಿ ದಿನಾಲು ಪ್ರಾರ್ಥನೆ ಮಾಡ್ತಿದ್ರು. ಪ್ರಾರ್ಥನೆ ಮಾಡೋದನ್ನ ಬಿಟ್ರೆ ಅವ್ರಿಗೆ ಇನ್ಯಾವ ಕೆಲಸನೂ ಇರಲಿಲ್ಲ. ಪ್ರಾರ್ಥನೆ ಮಾಡುವುದರಲ್ಲಿಯೇ ಸಮಯವನ್ನ ಹೆಚ್ಚಾಗಿ ಕಳೀತಿದ್ರು. ದೇವರು ಅವರನ್ನ ಉಪಯೋಗಿಸುತ್ತಿದ್ದರು. 2ನೇ ಅಧ್ಯಾಯ 46ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದರು. ಪ್ರತಿದಿನ ಸುವಾರ್ತೆ ಸೇವೆ ನಡೀತಾ ಇತ್ತು. ಪ್ರತಿದಿನ ಜನರು ಸಭೆಗೆ ಬಂದು ಸೇರಿಕೊಳ್ತಿದ್ರು. ಸುವಾರ್ತೆ ಸೇವೆ ಪ್ರಬಲವಾಯಿತು. ಸಭೆಯು ಪ್ರಬಲವಾಗಿ ಬೆಳೆಯಿತು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನ ಉಪಯೋಗಿಸುವಾಗ ಎಂತಹ ಭಯಂಕರವಾದಂತಹ ಶೋಧನೆ, ಸಂಕಟ, ಸಮಸ್ಯೆಗಳು, ಅಪಾಯಗಳು ನಮ್ಮ ಎದುರಿಗೆ ಇದ್ದರೂ ದೇವರಿಗಾಗಿ ಸೇವೆ ಮಾಡುವಾಗ, ದೇವರ ಯೋಜನೆಯನ್ನ ಪೂರೈಸಲು ನಾವು ಹೆಗಲು ಕೊಟ್ಟು ನಿಂತಾಗ ಕ್ರಿಸ್ತನ ನಿಮಿತ್ತ ಆತನ ಮಾತುಗಳನ್ನ ನಾವು ಈ ಭೂಮಿ ಮೇಲೆ ನೆರವೇರಿಸಲು ಧೈರ್ಯ ತಂದುಕೊಂಡಾಗ ಪವಿತ್ರಾತ್ಮ ದೇವರು ನಮ್ಮೊಳಗೆ ನೆಲೆಸುವಂತವನಾಗಿದ್ದಾನೆ ಮತ್ತು ನಮ್ಮನ್ನು ಉಪಯೋಗಿಸುವಂತವನಾಗಿದ್ದಾನೆ. ಕ್ರಿಸ್ತನು ಮಾಡಿದಂತ ಮಹತ್ ಕಾರ್ಯಗಳನ್ನು ಮಾಡಬಹುದು, ಸುವಾರ್ತೆಯನ್ನು ಸಾರಬಹುದು. ಕ್ರಿಸ್ತನ ನಿಮಿತ್ತ ಸೇವೆ ಮಾಡುವಾಗ ಪರಲೋಕದ ದೇವದೂತರ ದಂಡು ಆತನ ಸೇವೆಗಾಗಿ ಕಾರ್ಯ ಮಾಡುತ್ತಿರುವ ಪ್ರತಿಯೊಬ್ಬ ದೇವರ ಮಗನ ಮಗಳ ಜೀವಿತದಲ್ಲಿ ಸಂಪೂರ್ಣವಾಗಿ ಗುಡಾರದಂತೆ ಅವರನ್ನು ಆವರಿಸಿಕೊಂಡು ಕಾಪಾಡುವಂತನಾಗಿದ್ದಾನೆ. ಅವರು ಹೋದಲ್ಲೆಲ್ಲ ತಂದೆಯ ಮಗನ ಪರಿಶುದ್ಧಾತ್ಮ ದೇವರ ಅನುನ್ನತಿಯನ್ನು, ಐಕ್ಯತೆಯನ್ನು, ಸಫಲತೆಯನ್ನು ನೀಡುವಂತನಾಗಿದ್ದಾನೆ. ಈ ದಿನಮಾನಗಳಲ್ಲಿ ಅನೇಕ ವಿಷಯಗಳಲ್ಲಿ ಅನೇಕ ವಿಧವಾದಂತ ನಷ್ಟವನ್ನ ಸಭೆಯು ಅನುಭವಿಸ್ತಾರೆ. ಕ್ರೈಸ್ತ ಕುಟುಂಬಗಳು ಅನುಭವಿಸ್ತಾ ಇವೆ. ಇವುಗಳಿಂದ ಹೊರಗೆ ಬಂದು ಈ ಕಷ್ಟ, ನಷ್ಟ, ಕಾಯಿಲೆ, ಬಾಧೆ, ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ಕ್ರಿಸ್ತನಿಗಾಗಿ, ಆತನ ಮಹಿಮೆಗಾಗಿ ಕೆಲಸ ಮಾಡುವಂತ ಸಮಯವು ಇದಾಗಿದೆ. ಅದಕ್ಕಾಗಿಯೇ ಇವತ್ತು
ಒಂದೇ ಮನಸ್ಸಿನಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಗುಂಪು ದೇವರ ಸಭೆಯಲ್ಲಿ ಎಲ್ಲಾ ಕಡೆಯೂ ಉದ್ಭವವಾಗಬೇಕಾಗಿದೆ. ಒಂದೇ ಮನಸ್ಸಿನಿಂದ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ, ಸದುತ್ತರವನ್ನು ದಯಪಾಲಿಸ್ತಾನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಾಗ ಅದ್ಭುತ ಕಾರ್ಯಗಳು ನಿಶ್ಚಯವಾಗಿ ನಡೀತವೆ. ಯಾವುದು ನಮ್ಮಿಂದ ಅಸಾಧ್ಯವಾಗಿತ್ತೋ ಅದು ಸಾಧ್ಯವಾಗುತ್ತದೆ. ಯಾವುದು ಇಲ್ಲಿಯ ತನಕ ನಮ್ಮ ಜೀವಿತದಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನಡೆದಿರ್ಲಿಲ್ಲವೋ ಅದು ನಡೀತದೆ. ಅದನ್ನ ದೇವರ ವಾಕ್ಯದಲ್ಲಿ, ಸೇವೆಯಲ್ಲಿ ನಾವು ಸತ್ಯವೇದದ ಮುಖಾಂತರವಾಗಿ ಕಂಡುಕೊಳ್ಳಬಹುದಾಗಿದೆ. ಕರ್ತನು ನೆನ್ನೆ ಇದ್ದಂತೆ ಈ ಹೊತ್ತು ನಾಳೆ ನಿರಂತರವೂ ಹಾಗೆ ಇರುವ ಆತನ ಶಕ್ತಿ ಕುಂದುವುದಿಲ್ಲ, ಆತನ ಪ್ರಭಾವ ಪ್ರಕಾಶ ಕುಂದುವುದಿಲ್ಲ, ಆತನ ಉದ್ದೇಶಗಳು ಬದಲಾಗುವುದಿಲ್ಲ, ಆತನ ಯೋಚನೆಗಳು, ಆತನ ಚಿತ್ತವು ಎಂದಿಗೂ ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯುವುದಿಲ್ಲ. ಹೋಗಿರಿ, ಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆಯನ್ನು ಸಾರಿದೆ. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುವೆನು. ಈ ನಿಯಮವನ್ನ, ಅಪ್ಪಣೆಯನ್ನ ಅಪೊಸ್ತಲರಿಗೆ ಮಾತ್ರ ಕೊಡ್ಲಿಲ್ಲ, ಆತನನ್ನು ವಿಶ್ವಾಸಿಸುವಂತ ಪ್ರತಿಯೊಬ್ಬ ಮಾನವನಿಗೂ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಆ ಕಾರಣವೇ ಈ ಹೊತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ದೇವರ ಆತ್ಮನು ನಮ್ಮನ್ನು ನಡೆಸುತ್ತಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಣ್ಣ ಮಂದಿಯಾಗಿ ಈ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದ ಮುಖಾಂತರವಾಗಿ ದೇವರ ನಿಯಮವನ್ನ ಪಾಲಿಸಲು, ದೇವರ ಚಿತ್ತವನ್ನ ನೆರವೇರಿಸಲು ಅಪೊಸ್ತಲರಿಂದಾದಂತಹ ಮಹತ್ ಕಾರ್ಯಗಳು ಈ ಭೂಮಿ ಮೇಲೆ ದೇವರ ಮಕ್ಕಳ ಮುಖಾಂತರವಾಗಿ ನಡೆದು ಯಾವ ನಿರೀಕ್ಷೆ ಭರವಸೆಯಿಂದ ಜನರು ಕಷ್ಟ ನಷ್ಟಗಳನ್ನ ಸಹಿಸಿಕೊಳ್ಳುತ್ತಾ ಬಿಡುಗಡೆಗಾಗಿ, ರಕ್ಷಣೆಗಾಗಿ ಎದುರು ನೋಡುತ್ತಾ ಇರುವವರು, ಅಂತವರ ಪ್ರಾರ್ಥನೆ ವಿಜ್ಞಾಪನೆಗಳು ಸದುತ್ತರವನ್ನ ಹೊಂದಿದವರಾಗಿ ಇನ್ನಷ್ಟು ಬಲವುಳ್ಳವರಾಗಿ ಕರ್ತನ ಸೇವೆಯಲ್ಲಿ ಪಾಲು ಹೊಂದುವಂತೆ ಈ ಕಾರ್ಯಕ್ರಮವು ದೇವ ಜನರನ್ನ ಕರ್ತನ ಸನ್ನಿಧಾನಕ್ಕೆ ತರಬೇಕಾಗಿದೆ. ಆದುದರಿಂದ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಪ್ರಾರ್ಥಿಸುವಂತೆ, ಪ್ರಾರ್ಥನೆ ಮುಖಾಂತರವಾಗಿ ದೇವರ ಯೋಜನೆ ಈ ಭೂಮಿ ಮೇಲೆ ಅತಿ ಶೀಘ್ರವಾಗಿ ಸಂಪೂರ್ಣಗೊಂಡು ಆತನ ಬರೋಣ ಬೇಗನೆ ಆಗಲೆಂದು ಪ್ರಾರ್ಥಿಸುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ನಾವೆಲ್ಲರೂ ಒಬ್ಬೊಬ್ಬರೂ ಸಹ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ವಿಷಯಗಳನ್ನ ತಿಳಿಸ್ತೇನೆ. ಎಷ್ಟು ನೆನ್ಪಿಟ್ಕೊಳ್ತೀರಾ ಅಷ್ಟು ವಿಷಯಗಳಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. 2 ನಿಮಿಷ 3 ನಿಮಿಷ ಪ್ರಾರ್ಥನೆ ಮಾಡಿದ್ರು ಏನು ತೊಂದರೆ ಇಲ್ಲ. ನಾವು ಪ್ರಾರ್ಥನೆ ಮಾಡ್ಬೇಕಾದಂತ ವಿಷಯ ವಿಶೇಷವಾಗಿ ಮಳೆಯ ಅವಾಂತರದಿಂದ ನಮ್ಮ ದಕ್ಷಿಣ ಕನ್ನಡ ಪ್ರಾಂತ್ಯ ಬಹಳ ನಷ್ಟವನ್ನ ಅನುಭವಿಸ್ತಾ ಇದೆ. ಕೊಡಗು, ಮಂಗಳೂರು, ಉಡುಪಿ, ಕಾರವಾರ
ಮತ್ತು ಗೋವಾದಲ್ಲೂ ಕೂಡ. ಅಲ್ಲದೆ ಉತ್ತರ ಕರ್ನಾಟಕದ ಅನೇಕ ರಾಜ್ಯಗಳಲ್ಲಿ ಕರಾವಳಿ ಪ್ರದೇಶಗಳಿರ್ತಕ್ಕಂಥ ಸ್ಥಳದಲ್ಲಿ ಬಹಳ ಮಳೆಯಿಂದಾಗಿ ಅಲ್ಲಕಲ್ಲೋಲ ಆಗ್ತಾ ಇದೆ. ಬೇರೆ ಇತರ ದೇಶಗಳಲ್ಲೂ ಕೂಡ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ಜೀವಹಾನಿಗಳಾಗದಂತೆ ದೇವರು ಆ ಜನರನ್ನ ಆ ವಿಭಾಗದ ಜನರನ್ನ ರಕ್ಷಿಸಲಿ ಎಂಬುದಾಗಿ. ಎರಡನೇದಾಗಿ ಡೆಂಗಿ ಜ್ವರ ಕರ್ನಾಟಕದಲ್ಲಿ ವಿಶೇಷವಾಗಿ, ಅದೇನೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಡೆಂಗಿ ಜ್ವರ ಇವತ್ತು ಅತಿ ಭಯಂಕರವಾಗಿ ಬಾಧಿಸ್ತಾ ಇದೆ. ಅನೇಕ ಸಾವು ನೋವುಗಳಾಗ್ತಾ ಇದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ, ದೇವರು ಡೆಂಗಿ ಜ್ವರವನ್ನ ತೆಗೆದು ಹಾಕಲಿ, ಅದರಿಂದ ಬಳಲುತ್ತಿರುವಂತ ಮಕ್ಕಳು ಗುಣ ಹೊಂದಲಿ, ಅಪಾಯಗಳು ತಪ್ಪಲಿ, ದೇವರು ಅವ್ರ ಮೇಲೆ ಕೃಪೆ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳು. ರವಿ ಬಳ್ಳಾರಿ ಅವರು ವರ್ಷಗಟ್ಟಲೆ ಅವರ ಕಾಲು ನೋವಿಗೋಸ್ಕರ ಪ್ರಾರ್ಥಿಸ್ತಾರೆ. ಅವರ ಕಾಲು ನೋವಿನ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತ ಯಶವಂತ್ ಸಾರ್ ಅವರು ತಾವು ಕೊಟ್ಟಂತ ಹಣಕ್ಕಾಗಿ ಸುಮಾರು ವರ್ಷಗಳಿಂದಲೇ ಪ್ರಾರ್ಥಿಸುತ್ತಿದ್ದಾರೆ. ಕೋರ್ಟ್ ಅಲ್ಲಿದೆ. ಈಗ ದೇವರು ಕಾರ್ಯ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತೆ, ಸಿಗಬೇಕಾದಂತಹ ಹಣ ಹಿಂದಕ್ಕೆ ಸಿಗ್ಲಿಕ್ಕಾಗುವಂತೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇದೆಲ್ಲದರ ಜೊತೆಗೆ ದೇವರ ಸೇವೆ ನಡಿಬೇಕಾಗಿದೆ. ಧೈರ್ಯ ಬೇಕಾಗಿದೆ ಸೇವಕರಿಗೆ, ಸಭೆಗಳಿಗೆ, ಕ್ರೈಸ್ತರಿಗೆ. ಎಲ್ಲಾ ತರದ ಭಯದ ವಾತಾವರಣ ಆ ಕಾಲದಲ್ಲಿ ಇದ್ದ ಹಾಗೆಯೇ ಈಗಲೂ ಇದೆ. ಯಾಕಂತಂದ್ರೆ ಈಗಾಗಲೇ ಸೈತಾನನು ಅಂತ ವಾತಾವರಣಗಳನ್ನ ಎಲ್ಲಾ ಕಡೆ ನಿರ್ಮಿಸಿದ್ದಾರೆ. ಮಂಗಳೂರಿನ ಕಡೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬುಡಕಟ್ಟಿನ ಜನಾಂಗ 65 ವರ್ಷದ ಹಿಂದೆ ಕ್ರೈಸ್ತರಾಗಿದ್ರಂತೆ. ಈಗ ಅವರು ಗರು ವಾಪಸ್ ಆಗಿದ್ದಾರೆ. ಅಂತ ಕಾರ್ಯಗಳು ನಡೀತಾ ಇವೆ. ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ವಿಷಯಗಳಲ್ಲಿ ಸಾಧ್ಯವಾದಷ್ಟು ನೆನಪಿಟ್ಟುಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ನನ್ನ ಜೊತೆಯಲ್ಲಿ ಓಕೆ ಸಹೋದರಿ ಆನೆಯವರಿಂದ ಪ್ರಾರಂಭ ಮಾಡೋಣ. ಕ್ರಿಸ್ಟಫರ್ ರಾಜ್ ಅವರಿಗೋಸ್ಕರ, ಅವರು ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮತ್ತು ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ಬೇಕು ಕೇಳ್ಕೊಳ್ತೀನಿ. ಆದಿಯವರು ಪ್ರಾರ್ಥನೆ ಮಾಡ್ತಾರೆ, ನಂತರ ಪ್ರೇಮನಾಥ್ ಸರ್ ಅವರು ಪ್ರಾರ್ಥನೆ ಮಾಡ್ತಾರೆ, ವಿಜಯ್ ಕುಮಾರ್ ಸರ್ ಅವರು ಪ್ರಾರ್ಥನೆ ಮಾಡ್ತಾರೆ, ಕ್ರಿಸ್ಟಫರ್ ಅವರು ಪ್ರಾರ್ಥನೆ ಮಾಡ್ತಾರೆ, ನಂತರ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. Let's pray. Our most gracious, loving Heavenly Father, thank you, Lord, for this wonderful time and that you have given to us, Father in heaven. Thank you for this wonderful opportunity that you have blessed. Thank you, Father, that for this wonderful morning that we have come here as your children to seek your blessings, your grace, the forgiveness of sin, Father. Lord, we request a prayer request to you under thy precious wounded feet, Lord. Due to rain in many parts of Karnataka, Kodagu, Mangalore, Udbi, Karwara, Goa, and many other states, Father in heaven, when we see the storm clouds and hear the wind, we get ready close
to everything, oh Father. Do the same in your spiritual storms when all seems dark and hopeless. Prepare your houses, Father in heaven. Help us to clear our mind and calm our heart so that we don't have to do anything alone, Lord Jesus, because we have you as our strength, as our courage. You're always there to lift us up every time we fall. When we are hungry, you give us food. When we are thirsty, you give us water. When we are sick, you heal us, Father. Thank you, Father in heaven, for the wonderful blessings that you have given into us this beautiful day. Loving Lord, maker of heaven and earth, protect each and every one who's been hurt, who's passed away. The houses have been destroyed due to heavy rain, Father. Protect each one of them. There's a lot of children, young ones, little ones, animals. They've been suffered, oh Father. They've been washed away in the wave. They washed away in the water and rain and destroyed the many houses and many lives, Lord. Protect your children, Father, with your love and mercy. Be with each and every one of them, and still let the fear of them be vanished, oh Father. Give them the strength, the confidence, Lord. In the stormy water, Jesus, you assure that your disciples by his presence and calm the storms and strengthen their faith. Likewise, Father, calm each and every one of your children out there who are in danger. Bless them and guide them and protect them and strengthen them and give them the courage, Father. Guard them from harm during this storm, during this rain, and renew their faith, oh Father, to serve you faithfully. Give them each one of them the courage, oh Father, to face all the difficulties and all the knowledge thing with your presence, Father. Your Spirit lead them throughout, the Father. Bless them together in the mighty hands, Lord Jesus. We submit each and every children under their precious wounded feet, for Lord Jesus. We make our prayer through you, Jesus Christ. Thank you, Father. Praise you, Lord Jesus. Let every situation out there calm down in your mercy, Father. We pray for each and every people's safety, storms, and bless each one of them and strengthen them. In Jesus' precious name I pray. Amen. Amen. Uncle Premnath, you can carry on, Uncle. Yeah. Let us pray. Gracious Heavenly Father, thank you, my Lord, for giving us this wonderful opportunity, my Lord, once again, to come to your feet, my Lord, to bow down before you. And Lord, thank you for the good night's sleep that you have given to us, my Lord, and helping us to awake ourselves. And Lord, as we have gathered here and bow down here, my Lord, pray for ourselves as well as for others, my Lord. Please bless the people on this earth, my Lord, as we see just because of rain. See that so many people's life are being lost, my Lord. Lord, you promised that you were given a rainbow, stating that there won't be any more floods and there won't be any loss through the water, my Lord. But yet, Lord, we see nowadays, just because of heavy floods and rains, my Lord, most of the people are losing their lives, especially in North Canada and South Canada, my Lord, as well as in Goa. We see a lot of landslides taking place, my Lord, and many are being buried beneath the mud just because of rain. So, Lord, please have mercy on such people, my Lord, and please take care of them, my Lord. Nothing is impossible to you. Can do miracles and wonders, my Lord. So, Lord, we see many children's, innocent people, lives are being lost, my Lord. So we humbly, my Lord, and
With one accord, we come to your feet, my Lord, to please hear our prayers. And please see that every year we see many lives are being lost in North Canada and South Canada, my Lord. So, Lord, please have mercy on them and please take charge over that places, my Lord, and please see that everything is in calm, my Lord. Lord, I especially pray for the people suffering from dengue fever. Lord, please bless such people, my Lord, and please see that fear is eradicated, my Lord, from this country. Lord, please have mercy on us, my Lord, and please forgive our sins and please take care of us, my Lord, and help us to walk according to your ways, be with you, my Lord, and to be connected to you. Lord, I also pray for Ravi Ballari. I just heard that there's some injuries in his leg, my Lord, and it's not being healed for many years. So, Lord, please, as your son is there with you, my Lord, every day in the evenings, maybe also in the mornings, my Lord. Lord, please fulfill his desires, my Lord. Lord, please take care of him and his family. Please be with him, my Lord. Give him some sources, my Lord, so that he can run his family smoothly and efficiently. Lord, I also pray for Brother Yeshwant Amgols. As his amount, a huge amount, my Lord, has been taken by the landlord. And in spite of approaching the court, my Lord, yet the court is unable to bring his amount back to him, my Lord. But Lord, you can do wonders. Please see that, my Lord, the landlord makes up his mind to return back the amount, as the amount may be badly in need at this age, my Lord. It may be hard-earned money, and Lord, please see that the Amgol gets back his amount, my Lord, so that it will be a very much and a great help for him and for his family members. Lord, I also pray for spreading of the gospel, as we see many are perishing on this earth, my Lord. We see surrounding us people suffering, my Lord. They do not know, my Lord, what they are doing, as they are worshipping the creature and not the Creator, my Lord. Lord, please fill up their minds, my Lord. And please see that they walk in your ways, and your light shall shine upon them. Lord, I especially pray for Pastor Raju, as my Lord, he has slipped. Lord, he has some injuries and swelling, my Lord. Please take care of him, my Lord, as he has bent upon, my Lord, to serve you, to do his best with regards to spreading of gospel, my Lord. His thought of bringing many more souls to your feet, my Lord, so kindly take care of him. Pour your wisdom from above, my Lord, and give him good health and strengthen him, my Lord, to spread your words. Lord, I also pray for his son Christopher. Please be with him, my Lord, as his child is suffering from health issues, my Lord. Please take care of him. Lord, bless him and his family abundantly. Lord, please see that you utilize him for the purpose of spreading of gospel, my Lord. And bless him in his works too. Lord, thank you very much, my Lord. Especially pray for the family members of this Awaken Pray program, my Lord, run by a faithful servant and his family. Lord, bless us, my Lord, fulfill our desires. Help us, my Lord, to be connected to you. Please, my Lord, help us to spread your words. Lord, help us to do good. Help us to be good to kind and good to our neighbors, my Lord, and to all the people whom we come across.
Thank you, my Lord, for being with us, my Lord, and hearing our prayer. Lord, please forgive our sins, if any, as we will not be worthy of anything, yet, my Lord, our grace and mercy is enough, my Lord. Kindly take charge over us and be with us. Lead us and guide us, Lord. I pray in the precious name of Jesus Christ. Amen. Amen. Pastor Vijay, Brother Vijay Kumar is there? ಕ್ರಿಸ್ಟಫರ್ ಅವ್ರು ಪ್ರಾರ್ಥನೆ ಮಾಡಿ. ಓಕೆ. ಸ್ವರೂಪೂರ್ಣ ಅಂತ ತಂದೆ ದೇವರ ಕೃಪೆಗಳಾಗಿರ್ತೇನೆ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಸಭೆಯಾಗಿ ಕುಟುಂಬವಾಗಿ ನಿನ್ನಲ್ಲಿ ಸ್ವಾಮಿ ಮೊರೆ ಇಡುವಂತೆ ಈ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟಿದೆ. ಅದಕ್ಕೆ ನಮಗೆ ಸ್ತೋತ್ರ. ನಾವು ಒಪ್ಕೊಳ್ತೇವೆ ಸ್ವಾಮಿ, ನಾವು ಪಾಪಿಗಳು, ಯೋಗ್ಯತೆಗಳು. ನಮ್ಮಲ್ಲಿ ಸ್ವಾಮಿ ಒಳ್ಳೆತನದ ಯಾವ ಅಂಶವೂ ಇಲ್ಲ. ಶರೀರ ಬಯಸುವುದು ಮಾಡುವುದು ಎಲ್ಲ ಪಾಪವೇ. ಆತ್ಮನ ಕೊಟ್ಟಿದಿ, ಪಾಪದ ಮೇಲೆ ಜಯ ಸಾಧಿಸುವಂತೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದಿ. ಅದಕ್ಕೆ ನಮಗೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನನ್ನು ಮರೆತಂತ ಎಲ್ಲ ಕ್ಷಣಕ್ಕಾಗಿ ನಾವು ಕ್ಷಮಾಪಣೆ ಕೇಳುವರಾಗಿದ್ದೇವೆ. ಹೌದು ಸ್ವಾಮಿ, ನಿನಗೆ ಮೊದಲನೇ ಸ್ಥಾನ ಹಿಡಿದ ಎಲ್ಲ ಕ್ಷಣಕ್ಕಾಗಿ ನಾವು ಕ್ಷಮಾಪಣೆ ಕೇಳುವರಾಗಿದ್ದೇವೆ. ನಮ್ಮ ದೈನಿಕ ಚಟುವಟಿಕೆಯಲ್ಲಿ ಮಗ್ನರಾಗಿ ತಂದೆಯ ದೇವರೇ ನಿನಗೆ ಸಲ್ಲಿಸಬೇಕಾದಂಥ ಘನಮಾನ ಮಹಿಯನ್ನು ಸಲ್ಲಿಸಿದ್ದಕ್ಕಾಗಿ ನಾವು ಕ್ಷಮಾಪಣೆ ಕೇಳುವರಾಗಿದ್ದೇವೆ. ಕನಿಕರಿಸು, ಬಲಪಡಿಸುವುದಾಗಿ ನಾನು ಬೇಡ್ತೇನೆ. ತಂದೆಯ ದೇವರೇ, ಸಣ್ಣ ಮಂದಿಯಾಗಿ ಇಲ್ಲಿ ಸ್ವಾಮಿ ಈ ಕೂಟದಲ್ಲಿ ಪ್ರಾರ್ಥನೆ ವೀರರಾಗಿ ತಂದೆಯ ದೇವರೇ ಪ್ರಾರ್ಥನೆ ಸಲ್ಲಿಸಿರುವಂತೆ ಎಲ್ಲ ನಿನ್ನ ಮಕ್ಕಳಿಗೋಸ್ಕರ ಬೇಡನಾಗಿದ್ದೇನೆ. ಈ ಒಂದು ಪ್ಲಾಟ್ಫಾರ್ಮ್ಗಾಗಿ ಸ್ತೋತ್ರ. ಇಲ್ಲಿ ಬರುವಂತ ಪ್ರಾರ್ಥನಾ ವೀರರಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾರ್ ಎನೇಬ್ಲಿಂಗ್ ದಮ್ ಟು ಕಮ್. ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸಿದಿ. ದಿನದಿಂದ ದಿನಕ್ಕೆ ಸ್ವಾಮಿ ಇತರಿಗೋಸ್ಕರ ಪ್ರಾರ್ಥಿಸುವಂತ ಭಾಗ್ಯವನ್ನು ಕೊಟ್ಟಿದ್ದೀವಿ. ಅದಕ್ಕೆ ನಮಗೆ ಸ್ತೋತ್ರ. ಆ್ಯನಿ ಅವ್ರನ್ನ, ಪ್ರೇಮ್ ಕುಮಾರ್ ಅಂಕಲ್ ಅವ್ರನ್ನ ಮತ್ತು ವಿಜಯ್ ಕುಮಾರ್ ಅಂಕಲ್ ಅವ್ರನ್ನ, ಡ್ಯಾಡಿನ ಸ್ವಾಮಿ ಅವ್ರನ್ನೆಲ್ಲ ಅನುಗ್ರಹಿಸ್ಕೊಟ್ಟಿದ್ದಿ. ಇನ್ನು ಲೋಕೇಶ್ ಅಂಕಲ್, ರವಿ ಬಳ್ಳಾರಿ, ಎವ್ಲಿನ್ ಆಂಟಿ ಸ್ವಾಮಿ, ಇವರೆಲ್ಲರೂ ದಿನಕ್ಕೆ ಸ್ವಾಮಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಇತರಿಗೋಸ್ಕರ ಪ್ರಾರ್ಥಿಸುವಂತೆ ಸ್ವಾಮಿ ಅವರು ನಡೆಸಿದ್ದೀವಿ. ಅದಕ್ಕೆ ನಮಗೆ ಸ್ತೋತ್ರ. ಈ ಸೇವೆನ ಆಶೀರ್ವದಿಸುವಂತೆ ಬೇಡುತ್ತೇನೆ. ತಂದೆ ದೇವರೇ, ವಿಶೇಷವಾಗಿ ರವಿ ಬಳ್ಳಾರಿ ಅವರ ನೋವಿಗಾಗಿ ನಾನು ಬಿಡುವನಾಗಿದ್ದೇನೆ. ತಂದೆ ದೇವರೇ, ಸಂಪೂರ್ಣವಾಗಿ ಚೇತರಿಕೆಗೊಳ್ಳುವಂತೆ ಕೃಪೆಯಿಂದ ಬೇಡುತ್ತೇನೆ. ಹೌದು ಸ್ವಾಮಿ, ಕಷ್ಟಗಳು ಸಮಸ್ಯೆಗಳು ಬಂದಾಗ ನಿನ್ನಲ್ಲಿ ಬರುವುದುಂಟು. ಹಾಗೆ ನಾವು ಬಂದಿದ್ದರೆ ನಮಗೆ ಕ್ಷಮಿಸುವಂತಾಗಿ ನಾನು ಬೇಡುತ್ತೇನೆ. ತಂದೆ ದೇವರೇ, ಈ ಸನ್ನಿವೇಶಗಳಿಂದ ನಾವು ಕಲಿಯಬೇಕಾದಂಥ ಪಾಠಗಳನ್ನ ಕಲಿತು ನಮ್ಮ ಜೀವಿತಗಳನ್ನ ಸ್ವಾಮಿ ನಾವು ಪರೀಕ್ಷಿಸಿ, ಎಲ್ಲಿ ಎಡವಿದ್ದೇವೆ, ಎಲ್ಲಿ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಾವು ನಡೆದಿದ್ದೇವೆ ನಾವು ಪರೀಕ್ಷಿಸಿಕೊಳ್ಳಿಕ್ಕಾಗುವಂತೆಯೂ ಕೃಪೆ. ವಿಶೇಷವಾಗಿ ನುಂಗುವ ಹುಳವನ್ನು ತಡೆಯುವಾತನು ನೀನು ಹಾಕಿದ್ದಿ. ತಂದೆ ದೇವರೇ, ನಿನ್ನ ಮಕ್ಕಳ ಮೇಲೆ ದಯ ಕೃಪೆ ಇರಲಿ ಎಂಬುದಾಗಿ ಬೇಡುತ್ತೇನೆ. ಡೆಂಗು ಸಮಯದಲ್ಲಿ ಈ ಪ್ರಾಂತ್ಯದಲ್ಲಿ ತಂದೆ ದೇವರೇ ಕೇಸಸ್ ಇನ್ಕ್ರೀಸ್ ಆಗುತ್ತಿರುವಾಗ ನಿನ್ನ ದಯ ಕೃಪೆ ಇರಲಿ. ಇಸ್ರಾಯೇಲರನ್ನ ಕಾಪಾಡಿದ ಹಾಗೆ ಎಲ್ಲ ಪ್ಲೇಗಿಂದ, ನುಂಗುವ ಹುಳದಿಂದ ಸ್ವಾಮಿ ಅವ್ರನ್ನ ಕಾಪಾಡು. ಹೌದು ಸ್ವಾಮಿ, ಪರಾತ್ಪರನ ಮೊರೆಯಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಹೇಳಿದ್ದಿ. ನಿನ್ನಲ್ಲಿ ನಾವು ಸುರಕ್ಷಿತರಾಗಿರುವಂತೆ, ನಿನ್ನಲ್ಲಿ ಸ್ವಾಮಿ ನಮ್ಮ ರಕ್ಷಣೆಯನ್ನು ಕಂಡು ನಿನ್ನಲ್ಲಿ ಸದಾ ಇರುವಂತೆ, ನಿನ್ನಲ್ಲಿ ಸ್ವಾಮಿನ ಉಲ್ಲಾಸಿಸ್ಲಿಕ್ಕಾಗುವಂತೆ ಕೃಪೆ ನಮ್ದು ಬೇಡುತ್ತೇನೆ. ಆತ್ಮನ ಸಹಾಯವನ್ನು ದಯಪಾಲಿಸ್ಕೊಡು ತಂದೆ ದೇವರೇ. ಸುವಾರ್ತೆಯು ಪ್ರಪಂಚ ಮೂಲಕ್ಕೆ ಮುಟ್ಟಬೇಕಾಗಿದೆ. ನಮಗೆ ನೀನು ಕೊಟ್ಟಿರುವಂತ ಸಣ್ಣ ಸ್ವಾಮಿ ಜವಾಬ್ದಾರಿಕೆಯಲ್ಲಿ ನಾವು ನಂಬಿಗಸ್ತರಾಗಿರ್ಲಿಕ್ಕಾಗುವಂತೆ ಕೃಪೆ ನೋಡು. ನಮಗೆ ಕೊಟ್ಟಿರುವಂತ ಜನರಿಗೆ ಸ್ವಾಮಿ ನಾವು ಸುವಾರ್ತೆ ಹೇಳಲಿಕ್ಕಾಗುವಂತೆ ಕೃಪೆ ನೋಡು. ಹೌದು ಸ್ವಾಮಿ, ನೀನು 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತೆ ನೀನು ಮಾಡುವಂತನಾಗಿದ್ದಿ. ನಾವು ಹೋಗೊಟ್ಟು ತಂದೆಯ ದೇವರ ಆ ಒಂದು ಸೇವೆಗೆ ನಮ್ಮ ಮನಸ್ಸನ್ನು ಸಿದ್ಧ ಮಾಡ್ಲಿಕ್ಕಾಗುವಂತೆ ಕೃಪೆ ನಮ್ದು ಬೇಡುತ್ತೇನೆ. ಸುವಾರ್ತೆ ವಿಷಯದಲ್ಲಿ ಯಾವುದೇ
ಕಾರಣಕ್ಕೂ ಸ್ವಾಮಿ ನಾಚಿಕೆ ಪಡದೆ ಇತರಿಗೆ ಉಲ್ಲಾಸಕರವಾಗಿ ಸ್ವಾಮಿ ಅದರ ಬಗ್ಗೆ ನಾವು ಹೇಳಲಿಕ್ಕಾಗುವಂತೆ ಕೃಪೆಯನ್ನು ಬೇಡ್ತೇವೆ. ತಂದೆ ದೇವರೇ, ಈ ದಿನವಿಡೀ ನಮ್ಮೆಲ್ಲರೊಟ್ಟಿಗೆ ಇರು, ಪ್ರಾರ್ಥನೆ ಕೂಟದಲ್ಲಿ ಭಾಗವಂತ ಜನರು ಎಲ್ಲರೊಟ್ಟಿಗೆ ಇದ್ದು ಕಾಯ್ದು ಕಾಪಾಡಿ ಅವರ ಭಾಗ್ಯನ ಅನುಗ್ರಹಿಸಿಕೊಟ್ಟು ಇದೇ ರೀತಿ ಸ್ವಾಮಿ ಮತ್ತೊಂದು ಅವಕಾಶ ನಿಮಗೆ ದಯಪಾಲಿಸಿಕೊಡುವಂತ ಬೇಡ್ತಾ ಎಲ್ಲ ಅವರ ಜ್ಞಾಪನ ಯೇಸು ಕ್ರಿಸ್ತರ ಮುದ್ರ ಹೆಸರು ಬೇಡ ತಂದೆಯೇ, ಆಮೆನ್. Amen. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ಪ್ರಾರ್ಥನೆಗಳಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನ ಎಚ್ಚರಪಡಿಸಿ ಈ ದಿನ ವ್ಯರ್ಥವಾಗದಂತೆ ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ನಿನ್ನೊಡನೆ ಬಂದು ಸೇರಿಕೊಂಡು ನಿನ್ನ ಆಶೀರ್ವಾದವನ್ನ ಪಡೆದುಕೊಳ್ಳುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದಿ ಕರ್ತನೆ. ಪ್ರಾರ್ಥನೆಯು ಭಕ್ತನ ದೊಡ್ಡ ಬಲವಾಗಿದೆ. ಪ್ರಾರ್ಥನೆಯ ಮುಖಾಂತರವಾಗಿಯೇ ಭೂಮಿ ಮೇಲೆ ಅದ್ಭುತ ಕಾರ್ಯಗಳು, ಮಹತ್ಕಾರ್ಯಗಳು ನಡೆದಿವೆ ಸ್ವಾಮಿ. ಮಾನವನ ರಕ್ಷಣೆಯ ಯೋಜನೆ ಸಂಪೂರ್ಣವಾಗಿ ನೆರವೇರುತ್ತಿದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಅಡ್ಡಿಯ ಆತಂಕ, ಅಪಾಯ, ವಿಪತ್ತುಗಳು ಎದುರಾದರೂ ಸ್ವಾಮಿ ನಿನ್ನ ಸೇವೆಯಲ್ಲಿರುವಂತಹ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ಅದಾವುದು ಅವರ ಮುಂದೆ ನಿಲ್ಲುವುದಿಲ್ಲ ಸ್ವಾಮಿ. ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತಹ ನಿನ್ನ ಮಂದಿಯನ್ನು ಆಶೀರ್ವದಿಸು, ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಪಡಿಸು. ನಿನ್ನ ಆತ್ಮನಿಂದ ತುಂಬಿದವರಾಗಿ ಒಂದೇ ಮನಸ್ಸಿನಿಂದ ಕೂಡಿ ಬರುವಂತೆ ಸಹಾಯ ಮಾಡು. ಪ್ರತಿ ಒಂದು ಕುಟುಂಬದಲ್ಲಿಯೂ ನಿನ್ನ ಪ್ರಸನ್ನತೆ ಇರಲಿ. ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಹೋಗೋಣ ಬಾಣಗಳಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಎಲ್ಲಾ ಕಾರ್ಯಗಳಲ್ಲಿಯೂ ನೀನು ಅವರೊಂದಿಗಿದ್ದು ಆಶೀರ್ವಾದ ಮಾಡುತ್ತಾರೆ ಸ್ವಾಮಿ. ಕಷ್ಟ, ಸಂಕಟ, ಕಾಯಿಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನಿನ್ನ ಕೃಪಾ ಸನ್ನಿಧಾನಕ್ಕೆ ತರ್ತೇವೆ. ಎಲ್ಲವನ್ನು ನೋಡುತ್ತಾ ಇದ್ಯಪ್ಪ, ಎಲ್ಲವನ್ನ ಬಲ್ಲಂತ ದೇವರಾಗಿ ಎಲ್ಲಾ ಜೀವಿಗಳ ಕೊರತೆಯನ್ನು ನೀಗಿಸಿ, ಎಲ್ಲ ಜೀವಿಗಳಿಗೂ ಆಧಾರವಾಗಿರುವ ನೀನು ಕಷ್ಟ ಕಾಯಿಲೆಗಳಲ್ಲಿರ್ತಕ್ಕಂಥ ಮುಟ್ಟಿ ಗುಣಪಡಿಸಿ, ಕೇಳಿನಿಂದ ತಪ್ಪಿಸಿ ನಿನ್ನನ್ನು ಅರಿಯುವಂತ ಕೃಪೆಯನ್ನು ಅವರಿಗೆ ದಯಪಾಲಿಸಿಕೊಡು ಸ್ವಾಮಿ. ನಿನ್ನನ್ನು ತಿಳಿದು ನಿನ್ನನ್ನು ಆರಾಧಿಸುವಂತ ಕೃಪೆಯನ್ನು ಕೊಡು. ಅವರ ಜೀವಮಾನದಲ್ಲಿ ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ಮಳೆಯ ಪ್ರಭಾವದಿಂದ ಕರ್ನಾಟಕ ಮತ್ತು ಗೋವಾ ಹಾಗೂ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಸ್ವಾಮಿ ಜನಜೀವಿತ ಅಸ್ತವ್ಯಸ್ತವಾಗಿರುವುದು ಮಾತ್ರವಲ್ಲದೆ ಕಷ್ಟ ನಷ್ಟಗಳು, ಸಾವು ನೋವುಗಳು ಸಂಭವಿಸುತ್ತಿವೆ. ನಿನ್ನ ಅಪಾರವಾದ ಕೃಪೆಯನ್ನ ಬೇಡುತ್ತೇವೆ ಸ್ವಾಮಿ. ಪಾಪವೋ ಶಾಪವೋ ಈ ಭೂಮಿಯನ್ನ ಬಾಧಿಸುತ್ತಿದೆ. ಕರ್ತನೆ, ದಯವುಳ್ಳವನು ನೀನು. ಕನಿಕರದಿಂದ ಆಗಬಹುದಾದಂತ ನಷ್ಟವನ್ನ ತಪ್ಪಿಸಿ ಜನರ ಪ್ರಾಣಗಳನ್ನ ಉಳಿಸಿ, ಲೋಕದಲ್ಲಿ ಇರುವಾಗಲೇ, ಸಮಯವಿರುವಾಗಲೇ ಅವರು ನಿನ್ನನ್ನು ಕಂಡುಕೊಳ್ಳುವಂತೆ, ನಿನ್ನಲ್ಲಿ ಭಯಭಕ್ತರಾಗುವಂತೆ, ನಿನ್ನನ್ನು ಆರಾಧಿಸುವಂತೆ ಕೃಪೆ ತೋರು. ಡೆಂಗು ಜ್ವರ ಸ್ವಾಮಿ ಬೆಂಗಳೂರು ಮತ್ತು ನಾನಾ ಕಡೆ ಕರ್ನಾಟಕದಲ್ಲಿ ಹಬ್ಬುತ್ತಿರುವಾಗ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮುಟ್ಟು ಸ್ವಾಮಿ. ಕಾಯಿಲೆಯಿಂದ ಬಳಲ್ತಕ್ಕಂಥ ಮಕ್ಕಳನ್ನು ಮುಟ್ಟಿ ಗುಣಪಡಿಸು, ಅಪಾಯದಿಂದ ತಪ್ಪಿಸು. ಹಾಗೂ ಎಲ್ಲೆಲ್ಲಿ ಈ ಒಂದು ಕಾಯಿಲೆ ಹಬ್ಬುತ್ತಿದೆಯೋ ಅಲ್ಲೆಲ್ಲ ನಿನ್ನ ದೂತರನ್ನ ಕಳಿಸಿ ಸಂಪೂರ್ಣವಾಗಿ ಈ ಜ್ವರವನ್ನ ಸ್ಥಗಿತಗೊಳಿಸು, ತೆಗೆದು ಹಾಕಿಬಿಡು ಸ್ವಾಮಿ. ಇದರಿಂದ ಸ್ವಾಮಿ ಯಾವುದೇ ಆತಂಕವಿಲ್ಲದೆ ಜನಜೀವಿತ ಸುಲಲಿತವಾಗಿ, ಬಡ ಕುಟುಂಬಗಳು ಸ್ವಾಮಿ ಭಯವಿಲ್ಲದೆ ಬದುಕುವಂತ ಸೌಭಾಗ್ಯ ಕೊಡು. ಮಳೆಗಾಲ, ಚಳಿಗಾಲ ಮುಗಿಯೋ ತನಕ ಇಂಥ ಕಾಯಿಲೆಗಳು ಮನುಷ್ಯರನ್ನ ಬಾಧಿಸುತ್ತವೆ. ನಿನ್ನ ಪರಲೋಕದ ಕೃಪೆಯ ಹಸ್ತವನ್ನ ಚಾಚಿ ಇಂಥ ಬಾಧೆಯ ಬಂಧನಗಳಿಂದ ಜನರನ್ನ ಬಿಡುಗಡೆ ಮಾಡಿ ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ಬೇಡುತ್ತೇನೆ. ರವಿ ಬಳ್ಳಾರಿಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ.
ಅನೇಕ ದಿವಸಗಳಿಂದ ಅವರು ಕಾಲು ನೋವಿಂದ ಬಾಳ್ತಿದ್ದಾರೆ. ತಂದೆಯೇ, ನಮ್ಮ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ ಎಂಬುದಾಗಿ ನಾವು ನಂಬುತ್ತೇವೆ. ನೀನು ಮನಸ್ಸು ಮಾಡಿದರೆ ಆ ಮಗನ ಕಾಲು ನೋವು ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಆಗಲೇಬೇಕು ಸ್ವಾಮಿ. ಕೃಪೆಯುಳ್ಳ ಕರ್ತನೆ, ತಪ್ಪು ಒಪ್ಪುಗಳನ್ನ ಕ್ಷಮಿಸು. ನಿನ್ನ ಕೃಪೆಯಿಂದ ಮಗನನ್ನು ಆವರಿಸಿಕೊ. ನಿನ್ನ ವಾಗ್ದಾನಗಳು ಮಗನ ಜೀವಿತದಲ್ಲಿ ನೆರವೇರುವಂತೆ, ಆತನ ನಂಬಿಕೆಗೆ ತಕ್ಕಂತ ಪ್ರತಿಫಲ ಸಿಗುವಂತೆ ಸಹಾಯ ಮಾಡು. ಮಗನನ್ನು ಮುಟ್ಟಿ ಸಂಪೂರ್ಣವಾಗಿ ಸ್ವಸ್ಥಪಡಿಸಿ ಆ ನೋವಿನಿಂದ ಆತನಿಗೆ ಶಾಶ್ವತವಾದ ಬಿಡುಗಡೆಯನ್ನು ಕೊಡು ಸ್ವಾಮಿ. ಯಾವುದೇ ಭಯವಿಲ್ಲದೆ, ಆತಂಕವಿಲ್ಲದೆ ನಿನ್ನನ್ನು ಆರಾಧಿಸಲು, ನಿನ್ನ ಸೇವೆ ಮಾಡಲು, ನಿನ್ನ ರಾಜ್ಯಕ್ಕಾಗಿ ದುಡಿಯಲು ಆ ಮಗನನ್ನು ಆಶೀರ್ವದಿಸು. ಹಿರಿಯರಾದಂತೆ ಯಶವಂತ ಅವರು ಸ್ವಾಮಿ ಹಣವನ್ನು ಕೊಟ್ಟಿದ್ದಾರೆ, ಹಿಂದಕ್ಕೆ ಬಂದಿಲ್ಲ. ನಂಬಿಕೆಯಿಂದ ಕೊಟ್ಟಂತ ಹಣಕ್ಕಾಗಿ ವಿಶ್ವಾಸದಿಂದ ಎದುರು ನೋಡ್ತಿದ್ದಾರೆ. ಮಾನವರು ಮೋಸಗಾರರು. ಕರ್ತನೆ, ನೀನು ನೀತಿವಂತನು. ಕರ್ತನೆ, ನಿನ್ನ ಕೈಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅವರಿಗೆ ಸಿಗಬೇಕಾದಂತ ನ್ಯಾಯವು ಸಿಗುವಂತೆ, ಕೊಡಬೇಕಾದಂತ ವ್ಯಕ್ತಿ ಹಿಂತಿರುಗಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಇದರಿಂದ ಕುಟುಂಬದಲ್ಲಿ ಸಂತೋಷ, ತೃಪ್ತಿ, ನೆಮ್ಮದಿಗಳು ಹೆಚ್ಚಾಗಿ ಹೆಚ್ಚಿನ ಸೇವೆ ಮಾಡಲು ಬಲ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಲೋಕೇಶ್ ಅಂಕಲ್ ಅವ್ರನ್ನ ಮುಟ್ಟಿ ಗುಣಪಡಿಸು. ಅವ್ರ ಕುಟುಂಬ ಮಕ್ಕಳನ್ನು ಆಶ್ವಸಿ ಕಾಪಾಡು. ಕ್ರಿಸ್ಟಫರ್ ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಗುಣಪಡಿಸದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಸ್ವಸ್ಥತೆಯಿಂದ ನಿನ್ನ ಕೆಲಸವನ್ನ ಮಾಡುವಂತೆ, ನಿನ್ನ ಸೇವೆ ಮಾಡುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಸ್ವಾಮಿ. ನನ್ನ ಕುಟುಂಬ ಮಕ್ಕಳನ್ನು ಸುಖಿಸ್ತೇನೆ. ನನ್ನನ್ನು ಮುಟ್ಟಿ ಸ್ವಸ್ಥಪಡಿಸದಕ್ಕಾಗಿ ಸ್ತೋತ್ರ. ಕಾಲು ನೋವನ್ನು ವಾಸಿ ಮಾಡು, ಕೇಳಿನಿಂದ ತಪ್ಪಿಸು. ಬೇಗನೆ ಚೇತರಿಸಿಕೊಂಡು ಎದ್ದು ನಿನ್ನ ಸೇವೆ ಮಾಡಲು ಎಲ್ಲಾ ಕೃಪೆಯ ಆಶೀರ್ವಾದಗಳನ್ನ, ಅವಕಾಶಗಳನ್ನ ದಯಪಾಲಿಸಿಕೊಡು. ಊಟದಲ್ಲಿ ಭಾಗವಹಿಸಿರುವಂತ ಪ್ರೇಮನಾಥ್ ಸರ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಆರೋಗ್ಯದಿಂದ ತುಂಬಿಸು. ನನ್ನ ನೊಡೆಯ ಸುರಕ್ಷತೆ, ಸುಕ್ಷೇಮ ಕೊಡು. ನಿನ್ನ ಭಯಭಕ್ತಿಯಲ್ಲಿ ಯಾವುದೇ ಭಯವಿಲ್ಲದೆ ಬದುಕುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಮಾಡು. ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ, ಅವ್ರ ತಾಯಿ ಯಜಮಾನರಿಗೋಸ್ಕರ ಪ್ರಾರ್ಥನೆ. ಅವರು ಇರುವಂತ ದೇಶದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಅವರ ಕೆಲಸ ಕಾರ್ಯಗಳನ್ನ ಆಶ್ವಾಸ, ರೋಗಣ ಬಾಣಗಳನ್ನ ಆಶ್ವಾಸು. ಪರಿಶುದ್ಧಾತ್ಮನ ಬಲದಿಂದ ನಿನ್ನ ಸೇವೆಯಲ್ಲಿ ನಿರಂತರ ಉಪಯೋಗಿಸಲ್ಪಟ್ಟು ನಿನ್ನನ್ನು ಘನಪಡಿಸುವಂತೆ, ನಿನ್ನ ರಾಜ್ಯಕ್ಕಾಗಿ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು, ಸುಖ ಶಾಂತಿ ನೆಮ್ಮದಿಗಳನ್ನು ತುಂಬಿ ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ವಿಜಯ್ ಕುಮಾರ್ ಸರ್ ಅವರಿಗೋಸ್ಕರ ಪ್ರಾರ್ಥನೆ. ಅವ್ರ ಸೇವೆ, ಅವರ ಕೆಲಸ ಕಾರ್ಯಗಳನ್ನ ಆಶ್ವಾಸ, ಆರೋಗ್ಯದಿಂದ ತುಂಬಿಸು. ಕೊರತೆಗಳನ್ನ ನೀಗಿಸು, ಕೇಡಿನಿಂದ ತಪ್ಪಿಸು. ಇನ್ನು ಹೆಚ್ಚಿನ ಸೇವೆ ಮಾಡಲು ಶಕ್ತಿಗೊಳಿಸು ಸ್ವಾಮಿ. ಈ ಬೆಳಿಗ್ಗೆ ಸ್ವಾಮಿ ನಮ್ಮ ಪ್ರಾರ್ಥನೆ, ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಇಟ್ಟಿದ್ದೇವೆ. ನಮ್ಮೆಲ್ಲರನ್ನು ನಿನ್ನ ಆಶೀರ್ವದಿಸು. ಹಿರಿಯರು ಅಂತ ಈಗಲಿ ನಮ್ಮವ್ರನ್ನ ಮುಟ್ಟಿ ಅವ್ರ ಕಣ್ಣು ಆಪರೇಷನ್ ಸಕ್ಸಸ್ ಆಗಿ ಯಾವುದೇ ತೊಂದರೆ ಇಲ್ಲದೆ ಅವ್ರ ಪರಿಪೂರ್ಣವಾದ ಆರೋಗ್ಯವನ್ನು ಪಡೆದು ನಮ್ಮೊಟ್ಟಿಗೆ ಸೇರಿಕೊಳ್ಳುವಂತೆ ಕಾರ್ಯ ಮಾಡಿ. ಜಾನ್ ಡೇವಿಡ್ ಅವ್ರನ್ನ ಆಶ್ವಸಿಸು. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು. ಹಿಂತಿರುಗಿ ಬಂದು ನೀನು ಸೇವೆ ಮಾಡುವಂತ ಸೌಭಾಗ್ಯ. ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ನಿನ್ನ ಆಶೀರ್ವಾದ ನಮ್ಮೊಂದಿಗೆ ಇರಲಿ. ನಿನ್ನ ಸೇವೆಯಲ್ಲಿ ನಾವು ನಿರಂತರವಾಗಿ ಉಪಯೋಗಿಸಲ್ಪಡಲು ಪವಿತ್ರಾತ್ಮನ ಬಲವು ಪರಲೋಕದಿಂದ ಸ್ವಾಮಿ ನಮ್ಮಲ್ಲಿ ತುಂಬಿಕೊಳ್ಳಲು. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲಿ ತಂದೆ. ಎಲ್ಲ ನಿನ್ನ ಕೃಪೆಗಾಗಿ, ಪ್ರೀತಿಗಾಗಿ, ದಯೆಗಾಗಿ, ಕರುಣೆಗಳಿಗಾಗಿ, ಉಪಕಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರು.
ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮದೇ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರ ಸಂಗಡ, ಎಲ್ಲರ ಕುಟುಂಬ ಮಕ್ಕಳ ಸಂಗಡ, ಕಾರ್ಯಕ್ರಮವನ್ನು ವೀಕ್ಷಿಸುವಂತ ಜನದ ಸಂಗಡ, ಭೂಮಿ ಮೇಲೆ ನಿನ್ನನ್ನು ಪ್ರೀತಿಸಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಗಳ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen. Thank you, Pastor. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಈ ಬೆಳಗಿನ ಜಾವದಲ್ಲಿ ಕಷ್ಟವಾದರೂ ಎದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರನ್ನ ಮಹಿಮೆ ಪಡಿಸುತ್ತಾ ಇದ್ದೀರಾ. ಇದಕ್ಕಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ಹೀಗೆ ದಿನನಿತ್ಯವೂ ನಾವು ಸೇರಿಕೊಳ್ಳುವಾಗ ಕರ್ತನು ನಮ್ಮನ್ನ ನಡೆಸಲಿ, ಆಶೀರ್ವಾದ ಮಾಡಲಿ. ಇದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಈ ದಿನವನ್ನ ಆಶೀರ್ವದಿಸಿ ಮತ್ತೆ ಸಾಯಂಕಾಲ ನಾವೆಲ್ಲರೂ ಒಟ್ಟಾಗಿ ಸೇರುವಾಗೆ ಕೃಪೆ ತೋರಲಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Uncle, everybody. Thank you, everybody. Good day and good evening, Annie.